ಮಹಿಳೆಯರನ್ನೇಕೆ ಲಕ್ಷ್ಮೀದೇವಿ ಎಂದು ಕರೆಯುತ್ತಾರೆ ಗೊತ್ತೇ? ನಮ್ಮ ಸನಾತನ ಧರ್ಮದಲ್ಲಿ ಮನೆಯ ಪ್ರತಿಯೊಂದು ಮಹಿಳೆಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದಾಗಲೆಲ್ಲ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಎಂದು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಇದರೊಂದಿಗೆ ಮನೆಯ ಸೊಸೆಯನ್ನೂ ಕೂಡ ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಯನ್ನೇ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸೊಸೆಯಂದರಿಗೆ ವಹಿಸಲಾಗುತ್ತದೆ. ಮನೆಯ ಮಹಿಳೆಯನ್ನು ಲಕ್ಷ್ಮೀದೇವಿ ಎಂದು ಏಕೆ ಕರೆಯುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಮನೆಯ ಮಹಿಳೆಯನ್ನು ಲಕ್ಷ್ಮೀದೇವಿಗೆ ಮಾತ್ರ ಏಕೆ ಹೋಲಿಸುತ್ತಾರೆ? ಇದು ಹಣದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಏಕೆ ಕರೆಯುತ್ತಾರೆ? ಲಕ್ಷ್ಮೀದೇವಿ ಕೇವಲ ಸಂಪತ್ತಿನ ದೇವತೆ ಮಾತ್ರವಲ್ಲ, ಬದಲಾಗಿ ಆಕೆ ಅಪಾರ ಶಕ್ತಿ ಮತ್ತು ಧನಾತ್ಮಕತೆಯ ರೂಪವೆಂದು ಹೇಳಲಾಗುತ್ತದೆ. ಈಕೆಯನ್ನು ಬ್ರಹ್ಮಾಂಡದ ಶಕ್ತಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಹೇಳುವುದರ ಹಿಂದಿನ ಅರ್ಥವೇನೆಂದರೆ, ಲಕ್ಷ್ಮೀದೇವಿಯಲ್ಲಿ ಹೇಗೆ ಸಕಾರಾತ್ಮಕತೆ ಮತ್ತು ಧನಾತ್ಮಕತೆ ನೆಲೆಸಿರುತ್ತದೆಯೋ ಅದೇ ರೀತಿ ಒಂದು ಮನೆಗೆ ಸ್ತ್ರೀ ಅಥವಾ ಹೆಣ್ಣು ಮಗು ಪ್ರವೇಶಿಸಿದಾಗ ಅಷ್ಟೇ ಧನಾತ್ಮಕತೆ ತುಂಬಿ ಬರುತ್ತದೆ. ಈ ಕಾರಣಕ್ಕಾಗಿ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಶುಕ್ರವಾರದಂದು ನಾವು ಲಕ್ಷ್ಮೀ ದೇವಿಯನ್ನೇಕೆ ಪೂಜಿಸಬೇಕು? ಲಕ್ಷ್ಮೀ ದೇವಿಯ ಪೂಜೆಯನ್ನು ನಿಯಮಿತವಾಗಿ ನಾವು ಮಾಡುತ್ತೇವೆ. ಆದರೆ ಧಾರ್ಮಿಕ ಗ್ರಂಥಗಳಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಆಯಾ ದೇವರ ಆರಾಧನೆಗೆ ಮೀಸಲಿಡಲಾಗಿದೆ. ಅದೇ ರೀತಿ ಶುಕ್ರವಾರದ ದಿನವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಸಂತೋಷಿ ಮಾತಾಳನ್ನು, ದುರ್ಗಾದೇವಿಯನ್ನು ಹಾಗೂ ವೈಭವ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆಗೆ ಮತ್ತು ಆಕೆಯ ವಿವಿಧ ರೂಪಗಳ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮತ್ತು ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮತ್ತು ಉಪವಾಸ ವ್ರತ ಮಾಡುವ ಸಂಪ್ರದಾಯವಿದೆ. ಲಕ್ಷ್ಮೀ ದೇವಿಯಲ್ಲಿ ಧನಾತ್ಮಕ ಶಕ್ತಿ ಗಾಢವಾಗಿರುವಂತೆ ಮನೆಯ ಮಹಿಳೆ ಅಥವಾ ಹೆಣ್ಣು ಮಗುವಿನಲ್ಲೂ ಧನಾತ್ಮಕ ಶಕ್ತಿ ಅಡಕವಾಗಿರುವುದರಿಂದ ಮಹಿಳೆಯರನ್ನು ಅಥವಾ ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.